ನಮಸ್ಕಾರ ಸ್ನೇಹಿತರೆ. ಇದು ಕಾಕತಳಿಯ ಇರಬಹುದು, ಆದರೆ 100ಕ್ಕೆ 100 ನಿಜ. ಯಾರೋ ನಿನ್ನೆ ಹೇಳ್ತಾ ಇದ್ರು 17ಕ್ಕೆ ಹುಟ್ಟಿದ ಜನರೇ ಅಕಾಲಿಕ ಮರಣ ಹೊಂದಿದ್ದಾರೆಂದು. ಹೌದು, ಕನ್ನಡ ಚಿತ್ರರಂಗದ ಮಟ್ಟಿಗಂತೂ ಇದು 100ಕ್ಕೆ 100 ಸತ್ಯ ಆಗಿ ಹೋಗಿದೆ. ಪುನೀತ್ ರಾಜ್ಕುಮಾರ್ ನಿಮ್ಮೆಲ್ಲರ ಅಪ್ಪು ಹುಟ್ಟಿದ್ದು ಮಾರ್ಚ್ 17. ಹಾಗೆಯೇ ತೀರಿಕೊಂಡ ಚಿರಂಜೀವಿ ಸರ್ಜಾ ಹುಟ್ಟಿದ್ದು ಅಕ್ಟೋಬರ್ 17. ಸಂಚಾರಿ ವಿಜಯ್ ಕೂಡ ಹುಟ್ಟಿದ್ದು ಜುಲೈ 17. ಆಕಾಶದಲ್ಲಿ ನಕ್ಷತ್ರಗಳು ಕಡಿಮೆ ಆಗ್ತದೆ ಅಂತ ದೇವರಿಗೆ ಅನಿಸಿರಬಹುದು. ಅದಕ್ಕೆ ಆ ದೇವರು ಭೂಮಿಯಲ್ಲಿ ಮಿನುಗುತ್ತಿರುವ ಕೆಲವೊಂದು ನಕ್ಷತ್ರಗಳನ್ನು ತನ್ನತ್ತ ಕರೆಸಿಕೊಂಡಿದ್ದಾನೆ. ಅಂತಹ ಒಂದು ಧ್ರುವ ತಾರೆಯೇ ನಿಮ್ಮೆಲ್ಲರ ಅಪ್ಪು ಪುನೀತ್ ರಾಜ್ಕುಮಾರ್. ಸ್ನೇಹಿತರೆ, ಸಂಬಂಧವಿಲ್ಲ, ಸ್ನೇಹಿತನೂ ಅಲ್ಲ, ಹುಚ್ಚು ಅಭಿಮಾನಿ ಕೂಡ ನಾನಲ್ಲ. ಆದರೂ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಕೆಲವೊಂದು ಸಾವು ನಮಗೆ ಸಂಬಂಧ ಇಲ್ಲದಿದ್ದರೂ ಮೌನವನ್ನು ತಂದುಕೊಡುತ್ತದೆ. ಅಂತಹ ಒಂದು ವ್ಯಕ್ತಿತ್ವವೇ ಪುನೀತ್ ರಾಜ್ಕುಮಾರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಗೆಂದು. ಆರಾಧೆ ಸುರಾಜ ರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು. ಎಂದು ಸೋಳದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅದು 1999. ಅಶ್ವಿನಿಯವರ ಜೊತೆ ಪುನೀತ್ ರಾಜ್ಕುಮಾರ್ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ. ಅವರಿಗೆ ವಂದಿತಾ, ಧೃತಿ ಎಂಬ 2 ಹೆಣ್ಣು ಮಕ್ಕಳಿದ್ದಾರೆ. ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ನ ದೊಡ್ಡ ಸ್ಟಾರ್ ಆದರೂ ಮನೆಯಲ್ಲಿ ಮಾತ್ರ ಪಕ್ಕಾ ಫ್ಯಾಮಿಲಿ ಮ್ಯಾನ್. ವಾರವಿಡೀ ಶೂಟಿಂಗ್ ಮಾಡಿದರೂ ವಾರ್ಯಾಂತದಲ್ಲಿ ಬ್ರೇಕ್ ತೆಗೆದುಕೊಂಡು ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದರು. ತಮ್ಮ ಪತ್ನಿ ಹಾಗೂ ಪುತ್ರಿಯರ ಜೊತೆ ಸ್ನೇಹಿತ ರೀತಿಯಲ್ಲಿ ಇರುತ್ತೇನೆಂದು ಹಲವಾರು ಬಾರಿ ಅವರು ಕೆಲವೊಂದು ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಪಕ್ಕದ ಮನೆಯಲ್ಲಿಯೇ ಇರುವ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯವನ್ನು ಕೂಡ ಅವರೇ ನೋಡಿಕೊಳ್ಳುತ್ತಿದ್ದರು. ಅಂತಹ ವ್ಯಕ್ತಿಯ ಸಾವಾಗಿದೆ ಅಂದರೆ ನಿಜಕ್ಕೂ ಯಾರೂ ಕೂಡ ನಂಬಲು ಸಾಧ್ಯವೇ ಇಲ್ಲ. ಪುನೀತ್ ರಾಜ್ಕುಮಾರ್ ಒಬ್ಬ ಶಿಸ್ತಿನ ಮನುಷ್ಯ. ಆಕಾಶದಷ್ಟು ಬೆಳೆದರೂ ಅವರ ಪಾದಗಳು ಮಾತ್ರ ಭೂಮಿಯ ಮೇಲೆ ಬೇರೂರಿದ್ದವು. ಅವರು ಇಷ್ಟೆಲ್ಲ ಬೆಳೆಯೋದಕ್ಕೆ ಆ ಒಬ್ಬ ದೇವರು ಕಾರಣ ಎಂದು ಅವರು ಪದೇ ಪದೇ ಅವರು ತಮ್ಮ ಆತ್ಮೀಯರಲ್ಲಿ ಹೇಳಿಕೊಳ್ಳುತ್ತಿದ್ದರು. ಹೌದು, ಅವನೇ ನಿಮ್ಮೆಲ್ಲರ ಬಜರಂಗಬಲಿ. ಪುನೀತ್ ರಾಜ್ಕುಮಾರ್ ಅವರ ಆರಾಧ್ಯ ದೈವ ಆಂಜನೇಯ ಅಂದರೆ ಪುನೀತ್ಗೆ ಅಚ್ಚುಮೆಚ್ಚಿನ ದೇವರು. ಪ್ರತಿ ಶನಿವಾರ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಹನುಮಂತನ ದೇವಸ್ಥಾನಕ್ಕೆ ತಪ್ಪದೇ ಹೋಗುತ್ತಿದ್ದರು. ಒಂದು ವೇಳೆ ಬೇರೆ ಊರಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದರೆ ಆ ಊರಿನಲ್ಲಿ ಅಥವಾ ಅಕ್ಕಪಕ್ಕದ ಊರುಗಳಲ್ಲಿ ಇರುವಂತಹ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದೇ ಮುಂದಿನ ಕೆಲಸವನ್ನು ಮಾಡುತ್ತಿದ್ದರು. ಪುನೀತ್ ರಾಜ್ಕುಮಾರ್ ಕೊನೆಯ ಉಸಿರು ಎಳೆದಿದ್ದು ಶುಕ್ರವಾರ. ಆದರೆ ಮರುದಿನ ಶನಿವಾರ ಅವರು ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕೆಂದು ಅವರು ತಮ್ಮ ಪತ್ನಿ ಅಶ್ವಿನಿಯವರ ಹತ್ರ ಹೇಳಿಕೊಂಡಿದ್ದಾರೆ. ಕೇವಲ 1 ತಿಂಗಳ ಹಿಂದೆಯೇ ಅವರು ಮೈಸೂರು ರಸ್ತೆ ಬಾಪೂಜಿ ನಗರ ಹತ್ತಿರ ಇರುವ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪುನೀತ್ ಪ್ರತಿನಿತ್ಯವೂ ವ್ಯಾಯಾಮ ಮಾಡುತ್ತಿದ್ದರು. ತಮ್ಮ ಮನೆಯಲ್ಲಿಯೇ ತಮಗಾಗಿಯೇ ಒಂದು ಸಪರೇಟ್ ಆಗಿ ಒಂದು ವ್ಯಾಯಾಮ ಶಾಲೆಯನ್ನು ಕೂಡ ಮಾಡಿಕೊಂಡಿದ್ದರು. ಪ್ರತಿನಿತ್ಯ ಜಿಮ್ ಪ್ರಾರಂಭ ಮಾಡುವ ಮೊದಲು ಅವರು ಅಲ್ಲಿಯೇ ಇರುವ ಆಂಜನೇಯ ಮೂರ್ತಿಗೆ ಮೊದಲು ನಮಸ್ಕಾರ ಮಾಡಿಯೇ ಅವರು ತಮ್ಮ ನಿತ್ಯದ ಜೀವನವನ್ನು ಮಾಡುತ್ತಿದ್ದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪುನೀತ್ ರಾಜ್ಕುಮಾರ್ ತಂದೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಬಜರಂಗಬಲಿಯ ಭಕ್ತರಾಗಿದ್ದರು. ಇದೇ ಕಾರಣ ಬಜರಂಗಬಲಿ ಹಾಗೆಯೇ ಅವರು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿದ್ದರು, ಅಷ್ಟೇ ಪವರ್ಫುಲ್ ಆಗಿದ್ದರು. ಇದೇ ಕಾರಣ ಅವರನ್ನು ಎಲ್ಲರೂ ಪವರ್ ಸ್ಟಾರ್ ಎಂದೇ ಕರೆಯುತ್ತಿದ್ದರು.
ಅವರ ಆತ್ಮೀಯರು ಹೇಳುವ ಪ್ರಕಾರ, ಅಂದರೆ ಅವರ ಡ್ರೈವರ್ ಹೇಳುವ ಪ್ರಕಾರ, ಶುಕ್ರವಾರ ಆಸ್ಪತ್ರೆಗೆ ಹೋಗುವ ಹಾದಿಯಲ್ಲಿ ಅವರು ದೇವರಲ್ಲಿ ಆ ಆಂಜನೇಯನಲ್ಲಿ ಬೇಡಿಕೊಂಡಿದ್ದು ಒಂದೇ ಒಂದು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿ ಬದುಕಬೇಕೆಂದು ಅಷ್ಟೇ. ಅವರು ತಮ್ಮ ಬಗ್ಗೆ ಎಂದೂ ಯೋಚನೆ ಮಾಡಿದಂತಹ ವ್ಯಕ್ತಿನೇ ಅಲ್ಲ. ಆದರೆ ಅವರು ಹೀಗೆ ಯಾಕಾದರೂ ನುಡಿದರು, ಅವರ ಮನಸ್ಸಿನಲ್ಲಿ ಆ ದೇವರು ಇಂಥ ಮಾತುಗಳನ್ನು ಯಾಕಾದರೂ ನುಡಿಸಿದನು ಎನ್ನುವುದು ನಿಜಕ್ಕೂ ನಿಗೂಢವಾಗಿಯೇ ಉಳಿದಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಅಪ್ಪುವಿನ ಮೊದಲ ಹೆಸರು ಲೋಹಿತ್ ಆಗಿತ್ತು. ಸತ್ಯ ಹರಿಶ್ಚಂದ್ರವನ್ನು ನೋಡಿದ ಕೆಲವು ಆತ್ಮೀಯರು ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ತಿರ ಬಂದು ಲೋಹಿತ್ ಅನ್ನೋ ಹೆಸರು ಅಲ್ಪಾಯುಷಿ ಪಾತ್ರವಾಗಿದೆ, ದಯವಿಟ್ಟು ಆ ಹೆಸರನ್ನು ಅವರಿಗೆ ಇಡಬಾರದೆಂದು ಕೇಳಿಕೊಳ್ಳುತ್ತಾರೆ. ಮುಂದೆ ಪಂಡಿತರನ್ನು ವಿಚಾರಿಸಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರ ಸಲಹೆ ಮೇರೆಗೆ ಅಪ್ಪು ಅವರ ಹೆಸರನ್ನ ಲೋಹಿತ್ ಇಂದ ಪುನೀತ್ ಎಂದು ಬದಲಾಯಿಸಿದರು. ಅಂದಿನಿಂದಲೇ ಅವರು ಪುನೀತ್ ರಾಜ್ಕುಮಾರ್ ಆಗಿದ್ದರು. ಎಲ್ಲರೂ ಕೂಡ ಅಪ್ಪು ಪುನೀತನಾಗಬೇಕೆಂದು ಬಯಸಿದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಸ್ನೇಹಿತರೆ, ಹುಟ್ಟು ಯಾಕೆ ಎಂಬುದು ಪ್ರಶ್ನೆ, ಅದಕ್ಕೆ ಉತ್ತರವೇ ಇಲ್ಲ. ಸಾವು ಎಂಬುದು ಉತ್ತರ, ಇನ್ನೂ ಅದನ್ನು ಪ್ರಶ್ನೆ ಮಾಡುವಂತೆ ಇಲ್ಲ. ನಾವು ಎಷ್ಟೇ ಫಿಟ್ ಆಗಿದ್ದರೂ, ಎಷ್ಟೇ ದೊಡ್ಡವರಾಗಿದ್ದರೂ ಸಾವಿನ ಮುಂದೆ ನಮ್ಮ ಆಟ ನಡೆಯೋದಿಲ್ಲ. ಗೆಳೆಯರೇ, ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಈ ಭೂಮಿ ನಮ್ಮದಲ್ಲ. ನಮ್ಮದು ಅಂತ ನಮ್ಮ ಜೊತೆ ಬರುವುದು ಕೇವಲ ನಂಬಿಕೆ, ಅಭಿಮಾನ, ಸ್ನೇಹ ಮಾತ್ರ. ಇದನ್ನೆಲ್ಲ ಉಳಿಸಿಕೊಂಡಂತಹ ಆ ವ್ಯಕ್ತಿಯೇ ಪುನೀತ್ ರಾಜ್ಕುಮಾರ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಫೋಕಸ್ ತಂಡ ಪರವಾಗಿ ನಾವು ಕೂಡ ಬೇಡಿಕೊಳ್ಳುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಯು ಟೇಕ್ ಕೇರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಗೆಂದು. ಆರಾಧೆ ಸುರಾಜ ರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಳದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.